श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಾನನೀಯ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯರೇ, ಭಕ್ತರೇ, ಆಸಕ್ತರೇ, ವಿಮರ್ಶಕರೇ, ಬಹಳ ಪ್ರಧಾನವಾದ ಒಂದು ತಿರುವಿನಲ್ಲಿ ಮಹಾಪ್ರಸ್ಥಾನವೊಂದರ ಆರಂಭದಲ್ಲಿ ಜಗತ್ತಿಗೆ ಬಹುದೊಡ್ಡ ಸಿದ್ಧಾಂತವೊಂದನ್ನು, ಪ್ರಪಂಚಕ್ಕೆ ಪ್ರಸಿದ್ಧವಾಗಲಿರತಕ್ಕ ತತ್ವಜ್ಞಾನವೊಂದನ್ನು, ಇಡೀ ವಿಶ್ವಕ್ಕೆ ಬೆಳಕನ್ನು ತೋರಿಸತಕ್ಕಂತಹ ಕಾಷಾಯ ಸೂರ್ಯನ ಪರಿಭ್ರಮಣವನ್ನು ಇದೀಗ ನಾವು ಆರಂಭ ಆಗುವುದನ್ನು ನೋಡಲಿದ್ದೇವೆ. ಭಗವತ್ಪಾದರು ಇನ್ನೂ ಬಾಲಕರು, 8 ವರ್ಷದ ಬಾಲಕರು, 8 ವರ್ಷದ ಬಾಲಕರು. ಅವರೀಗ ನಿರ್ಣಯಿಸಿ ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡಿ ತಾಯಿಯಿಂದ ಅನುಮತಿಯನ್ನು ಪಡೆದು ಮೊಸಳೆ ಕಾಲು ಹಿಡಿಯಿತು ಅನ್ನುವ ನೆಪವನ್ನು ಉಪಯೋಗಿಸಿಕೊಂಡು ತಮ್ಮ ಗುರಿಯ ಕಡೆಗೆ ಈಗ ಅವರು ಹೊರಟಿದ್ದಾರೆ. ರಾಜವಂದ ಪೂರ್ವಪರಿಚಿತ ತನ್ನ ನಾಟಕಗಳಿಗೆ ಭಗವತ್ಪಾದರು ಆಶೀರ್ವಾದವನ್ನು ಮಾಡಿದ್ದರು. ಸುದ್ದಿ ಹಬ್ಬಿತ್ತು. ಅವರಿಗೆ ಸಕಲ ಸಿದ್ಧತೆಗಳನ್ನು ಮಾಡಿ ಕೊಡುವ ಹಿನ್ನೆಲೆಯಲ್ಲಿ ರಾಜ ಬಂದಿದ್ದ. ಆದರೆ ಆತ ಕೊಟ್ಟ ಎಲ್ಲ ಅನುಕೂಲಗಳನ್ನು ವಿಸರ್ಜನೆ ಮಾಡಿ, ನಾನು ಏಕಾಂಗಿಯಾಗಿ ಹೊರಡುತ್ತೇನೆ, ನಾನು ಪರಿವ್ರಾಜಕನಾಗಿ ಹೊರಡುತ್ತೇನೆ, ನಾನು ಗುರುವನ್ನು ಅರಸಿ ಹೊರಡುತ್ತೇನೆ, ಆದ್ದರಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸುತ್ತೇನೆ, ನನಗೆ ಸುಖಗಳು ಬೇಡ ಅಂತ ಹೇಳಿ ಎಲ್ಲವನ್ನೂ ತಿರಸ್ಕರಿಸಿ ಹೊರಟರು. ತಾಯಿಯಿಂದ ಅನುಮತಿಯನ್ನು ಪಡೆದಿದ್ದಾರೆ. ಮತ್ತೊಮ್ಮೆ ಊರ ಜನರೆಲ್ಲ ಈ ಬಾಲ ಸನ್ಯಾಸಿಯನ್ನು ಬಿಟ್ಟು ಕೊಡಲಿಕ್ಕೆ ಬಂದಿದ್ದಾರೆ. ಅಂದು ಅವರು ಹಿಂದಿನ ದಿವಸ ಉಳಿದುಕೊಂಡಿದ್ದಂತಹ ಕೃಷ್ಣನ ದೇಗುಲದಿಂದ ಹೊರಡಬೇಕಾಗಿದೆ. ಎಲ್ಲ ಒಂದು 100-150 ಜನ ಇದ್ದಾರೆ. ಪುಟ್ಟ ಗ್ರಾಮ ಅದು. ಅವರಿಗೆಲ್ಲ ಒಂಥರ ಉತ್ಸಾಹ. ಇದೇನು ಈ ಪುಟ್ಟ ವಯಸ್ಸಿನಲ್ಲಿ ಈ ಬಾಲಕ ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಅವರಿಗೆ ಅಲ್ಲಿಯ ತನಕದ ಸನ್ಯಾಸಿಗಳ ಸಂದರ್ಶನವೇ ಆಗಿರೋದಿಲ್ಲ. ಅಲ್ಲಿ ಯಾರೂ ಸನ್ಯಾಸಿಗಳು ಬಂದಿರಲಿಲ್ಲ. ಎಲ್ಲ ಮಹಾನ್ ವಿದ್ವಾಂಸರುಗಳು, ಪಂಡಿತರುಗಳು, ಇಂಥವರು ಬಂದಿದ್ದರಾಗಲಿ, ಸನ್ಯಾಸಿಗಳು ಅನ್ನುವರು ಯಾರೂ ಬಂದಿರಲಿಲ್ಲ. ಒಂದು ಅರ್ಥದಲ್ಲಿ ವೈದಿಕ ಧರ್ಮದಲ್ಲಿ, ವೈದಿಕ ಹಿನ್ನೆಲೆಯಲ್ಲಿ ಸನ್ಯಾಸವನ್ನು ನಮ್ಮ ಕಡೆ ನೋಡಿದ್ದೇ ಭಗವತ್ಪಾದರು ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ, ಭಗವತ್ಪಾದರು ಕಾಷಾಯ ಧಾರಣೆ ಮಾಡಿದ ಮೇಲೆ. ಅಲ್ಲಿಯ ತನಕ ನಮ್ಮಲ್ಲಿ ಸನ್ಯಾಸ ಇಲ್ಲ. ಇರಲಿ, ಹೊರಟಿದ್ದಾರೆ.
ಹೊರಡಬೇಕು. ದೇಗುಲವನ್ನು ಬಿಟ್ಟಿದ್ದಾರೆ, ಹೊರಗೆ ಬಂದಿದ್ದಾರೆ. ಎಲ್ಲರೂ ಉಘೇ ಉಘೇ ಅಂತ ಇದ್ದಾರೆ. ಜೈ ಜೈ ಶಂಕರ, ಜೈ ಹರಶಂಕರ, ಜೈ ಜೈ ಶಂಕರ ಅಂತ ಹೇಳ್ತಾ ಇದ್ದಾರೆ. ಹೊರಟರು. ಇನ್ನೇನು ಹೊರಡಬೇಕು, ದೇವಸ್ಥಾನವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ನಿಲ್ಲೋ ಅಂತ ಅವರಿಗೆ ಅಡ್ಡಿಯಾಯಿತು. ತುಂಬ ಧೀರ ಗಂಭೀರವಾದ ಧ್ವನಿಯೊಂದು ಕೇಳಿಸಿತು. ಏನಪ್ಪ ಇದು? ನಿನ್ನ ತಾಯಿಯ ಮೇಲಿನ ಮಮತೆಯಿಂದಾಗಿ ಪೂರ್ಣಾ ನದಿಯನ್ನು ಈ ಕಡೆ ಹರಿಸಿಬಿಟ್ಟಿದ್ದೀಯಾ? ಅದು ನನ್ನ ದೇಗುಲವನ್ನು ಭಗ್ನಗೊಳಿಸ್ತಾ ಇದ್ದಾಳೆ, ಅಲೆಗಳಿಂದ ಹೊಡಿತಾ ಇದ್ದಾಳೆ. ನನ್ನ ದೇಗುಲದ ಗೋಡೆಗಳೆಲ್ಲ ಶಿಥಿಲವಾಗ್ತಾ ಇದೆ. ಇದಕ್ಕೇನಾದರೂ ಉಪಾಯ ಮಾಡು ಅಂತ ದೇವಸ್ಥಾನದ ಗರ್ಭಗುಡಿಯಿಂದ ಅಶರೀರವಾಣಿಯೊಂದು ಬಂದಿದೆ. ಎಲ್ಲರೂ ದಿಗ್ಭ್ರಮಿತರಾಗಿದ್ದಾರೆ. ಹೊರಟು ನಿಂತಿದ್ದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು, ಇನ್ನೂ ಶಂಕರ ಭಗವತ್ಪಾದಾಚಾರ್ಯರು ಅಂತ ನಾಮಕರಣವಾಗಿಲ್ಲ, ನಾವು ಕರೀತಾ ಇದ್ದೇವೆ, ಬಾಲಯತಿ ಅಂತ ನೋಡ. ಆ ಒಟು ಸನ್ಯಾಸಿ ಹೆಜ್ಜೆ ಇಡತಾ ಇದ್ದವರು ಹಿಂದಕ್ಕೆ ಇಟ್ಟು ತಿರುಗಿ ನೋಡಿ ಗರ್ಭಗುಡಿಯಿಂದ ಬರ್ತಾ ಇದೆ. ಅವಾಕ್ಕಾದರು. ಅಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ದೇವಸ್ಥಾನದ ಒಳಗೆ ಮತ್ತೆ ಪ್ರವೇಶ ಮಾಡಿದ್ದಾರೆ. ಗರ್ಭಗುಡಿಯನ್ನು ಹೊಕ್ಕಿದ್ದಾರೆ. ನೋಡಿದ್ದಾರೆ, ಕೃಷ್ಣನ ವಿಗ್ರಹದ ಮುಖದ ಮೇಲೆ ಒಂದು ಮಂದಹಾಸ ಕಾಣಿಸ್ತು. ಇಷ್ಟು ದಿವಸಗಳು ನೋಡ್ತಾ ಇದ್ದಂಥ ಆ ಮೂರ್ತಿಯ ಮುಖ ಗಂಭೀರವಾಗಿತ್ತು. ಶಿಲೆ ಏನೋ ಈ ಹೊತ್ತು ಅದರಲ್ಲಿ ಒಂದು ತರಹ ತುಂಟ ನಗು ಕಂಡಿತು. ಕೃಷ್ಣನ ಮೋಡಿ. ಅದನ್ನು ನೋಡಿ ಏನಪ್ಪ ಅಂದು ಅನುಗೂ ಹಾಗೆ ಇತ್ತು. ಅಂದರೆ ಅರ್ಥ ಏನು? ನಿನ್ನನ್ನು ಬೇರೆ ಕಡೆ ಸ್ಥಾಪನೆ ಮಾಡಿ ಹೋಗು ಅಂತ ಹೇಳ್ತಾ ಇದ್ದೀಯಾ ಅಂತ ಕೇಳಿ. ಆ ಕೃಷ್ಣನ ವಿಗ್ರಹದ ಮುಖದ ಮೇಲಿನ ನಗು ಗಂಭೀರವಾದಂತೆ ಕಂಡಿತು. ಅದು ಕೃಷ್ಣನ ಅಭಿಪ್ರಾಯ ಅಂತ ಅರ್ಥವಾಯಿತು. ಅದು ಸ್ಥಾಪಿತವಾಗಿದ್ದಂಥ ಶಿಲೆ ಅದು ಈಗ ಅಲ್ಲಾಡಿದೆ, ತೆಕ್ಕೊಳ್ಳೋದಕ್ಕಾಗತ್ತೆ. ಅದಕ್ಕೆ ಬೇರೆ ವಿಧಾನಗಳೇ ಬೇಕು. ಸರಿ, ಸಂಬಂಧಪಟ್ಟಿರತಕ್ಕಂಥವರಿಗೆ ಹೇಳಿ ಕಳಿಸಿದರು. ಆ ವಿಗ್ರಹವನ್ನು ಸಡಿಲ ಮಾಡಿದ್ದಾಯಿತು. ಅಷ್ಟು ಹೊತ್ತಿಗಾಗಲೇ ಆ ವಿಗ್ರಹವನ್ನು ಭದ್ರವಾದ ನೆಲೆಯಲ್ಲಿ ಎಲ್ಲಿ ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥದ್ರ ಬಗ್ಗೆಯೂ ಯೋಚನೆಯಾಯಿತು. ಆ ಜಾಗವನ್ನು ನೋಡಿದ್ದಾಯಿತು. ಅಲ್ಲಿ ಅದಕ್ಕೆ ಏನೇನು ಸಿದ್ಧತೆಗಳಾಗಬೇಕೋ ಅದನ್ನು ಮಾಡಿ ಮಹಾರಾಜರಿಗೆ ಹೇಳಿ ಕಳಿಸಿ. ಭಗವತ್ಪಾದರು ಹೇಳಿದರು, ಅಲ್ಲಿಗೆ ನಾನು ಈ ಹೊತ್ತು ಹೋಗೋಕ್ಕಾಗೋದಿಲ್ಲ, ಇದರ ಸ್ಥಾಪನೆಯನ್ನು ಮಾಡಿಯೇ ಹೋಗಬೇಕು ಅಂತ ಹೇಳಿದ್ದಾರೆ. ಮಾರನೇ ದಿವಸ ಬ್ರಾಹ್ಮಿ ಮುಹೂರ್ತದ ಹೊತ್ತಿಗೆ ಕೃಷ್ಣನ ವಿಗ್ರಹದ ಪುನಃ ಪ್ರತಿಷ್ಠಾಪನೆಯಾಗಲಿದೆ ಅನ್ನತಕ್ಕಂಥದ್ದು ಪ್ರಚಾರ ಮಾಡಿದ್ದಾಯಿತು. ಮಹಾರಾಜರು ಒಪ್ಪಿಸಿದ್ದಾಯಿತು. ಮಹಾರಾಜರು ಅಷ್ಟು ಹೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾಯಿತು. ನೂತನ ಸ್ಥಾನವೊಂದರಲ್ಲಿ ಆ ಕೃಷ್ಣ ವಿಗ್ರಹದ ಸ್ಥಾಪನೆಗಾಗಿ ಋತ್ವಿಗ್ಗಣವೆಲ್ಲ ಬಂದಿದೆ. ಘೋಷವಾಗ್ತಾ ಇದೆ ಮಂತ್ರ. ಹಿಂದಿನ ದಿವಸ ಸಡಿಲ ಮಾಡಿದ್ದಂತಹ ಕೃಷ್ಣನ ವಿಗ್ರಹವನ್ನು ತೆಗೆದು ಎತ್ತಿ ತಮ್ಮ ಭುಜದ ಮೇಲೆ ಇಟ್ಟುಕೊಂಡಿದ್ದಾರೆ. ಆ ಬಾಲಯತಿ ಅವರು ಎಷ್ಟಿದ್ದರೋ ಆ ವಿಗ್ರಹವೂ ಅರ್ಧದಷ್ಟಾಗಿದೆ. ಭಜೆ ವ್ರಜೈಕಮಂಡನಂ ಸಮಸ್ತ ಪಾಪಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ದೈವನಂದನಂ ಸುಪಿಚ್ಛಗುಚ್ಛಮಸ್ತಕಂ ಸುನಾದ ವೇಣುಹಸ್ತಕಂ ಅನಂಗರಂಗಸಾಗರಂ ನಮಾಮಿ ಕೃಷ್ಣನಾಗರಂ.
ಕೃಷ್ಣನ ವಿಗ್ರಹವನ್ನು ಭುಜದ ಮೇಲೆ ಇಟ್ಟು ಆ ಹಳೆಯ ದೇಗುಲದಿಂದ ಹೊಸ ದೇಗುಲವಾಗಲಿರತಕ್ಕ ಜಾಗದ ಕಡೆಗೆ ನಡೆಯುತ್ತಾ ಇದ್ದಾರೆ. ಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾರೆ. ಭಜೇ ವ್ರಜೈಕ ಮಂಡನಂ ಸಮಸ್ತ ಪಾಪ ಖಂಡನಂ ಹೇಳಿ ಎಲ್ಲರೂ ಅಂತ ಸುತ್ತಲಿನವರ ಹತ್ತಿರ ಹೇಳಿಸ್ತಾ ಇದ್ದಾರೆ, ಭಜನೆ ಮಾಡಿಸಿದಂತೆ. ವ್ರಜನಾಥ ನೀನು ವ್ರಜಮಂಡಲಕ್ಕೆ, ಆ ಗೋಕುಲಕ್ಕೆ, ಆ ವೃಂದಾವನದ ಆ ಎಲ್ಲ ಪ್ರದೇಶಕ್ಕೆ ಆ ಮಂಡಲಾಧಿಕಾರಿಯಾಗಿದ್ದಂಥ ಹೇ ಕೃಷ್ಣನೇ, ನಿನ್ನನ್ನು ನೋಡಿದರೆ, ನಿನ್ನನ್ನು ಸ್ಪರ್ಶಿಸಿದರೆ, ನಿನ್ನನ್ನು ಧ್ಯಾನ ಮಾಡಿದರೆ ಸಮಸ್ತ ಪಾಪ ಖಂಡನಂ, ನಮಗೆ ಇರತಕ್ಕ ಎಲ್ಲ ಪಾಪಗಳನ್ನು ನೀನು ನಾಶ ಮಾಡಿಬಿಡುತ್ತೀಯೆ. ಸ್ವಭಕ್ತ ಚಿತ್ತರಂಜನಂ ಸದೈವ ನಂದನಂದನಂ, ನೀನು ಸದಾ ನಿನ್ನ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡುವ ಕಾಯಕದಲ್ಲಿ ನಿರತನಾಗಿರ್ತೀಯ. ಅವರ ಮನಸ್ಸಿಗೆ ರಂಜಿಸುವಂತೆ ನಿನ್ನ ಮನಸ್ಥಿತಿ ಇರು. ನೀನು ಮಹಾದೈವ, ದೇವರಿಗೇ ದೇವ ನೀನು. ಸುಪಿಚ್ಛಗುಚ್ಛ ಮಸ್ತಕಂ, ನಿನ್ನ ತಲೆಯ ಮೇಲೆ ಒಂದು ಕಿರೀಟ, ಕಿರೀಟದ ಮೇಲೆ ಒಂದು ನವಿಲುಗರಿ. ಆ ನವಿಲುಗರಿ ನಿನ್ನ ಸೌಂದರ್ಯದ ಸಂಕೇತವಾಗಿ ಕಾಣಿಸ್ತಾ ಇದೆ. ಸುಪಿಚ್ಛಗುಚ್ಛ ಮಸ್ತಕಂ, ಸುನಾದವೇಣು ಸದಾ ನಿನ್ನ ಕೈನಲ್ಲಿ ಕೊಳಲಿರುತ್ತೆ. ಕೊಳಲಿನ ನಾದ ಇಡೀ ಜೀವ ಜಗತ್ತನ್ನೇ ಮುಗ್ಧ ಮಾಡುತ್ತೆ, ನಮ್ಮನ್ನೆಲ್ಲ ಆಳುತ್ತೆ. ಅನಂಗರಂಗ ಸಾಗರಂ ನಮಾಮಿ ಕೃಷ್ಣನಾಗರಂ, ಪ್ರಸಿದ್ಧನಾಗಿರತಕ್ಕಂಥವನು ನಿನ್ನ ಮಗ ಮನ್ಮಥ, ಮಹಾಸುಂದರ ಅಂತ. ಇಡೀ ಪ್ರಾಣಿಗಳ ಮೇಲೆಯೇ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅನಂಗ ರಾಜ್ಯಕ್ಕೆ ಅಧಿಪತಿಯಾಗಿ ಅನಂಗರಾಜನಾಗಿ ಬಿಟ್ಟಿದ್ದಾನೆ. ನೀನವನಪ್ಪ, ಅವನು ಸುಂದರ ಅಂದರೆ ಸೌಂದರ್ಯದ ಅಪ್ಪ ನೀನು. ಅನಂಗರಂಗ ಸಾಗರಂ, ನೀನು ಕಾಮ ಸಾಮ್ರಾಜ್ಯಕ್ಕೆ ಅಧಿಪತಿ. ನೀನು ಮನ್ಮಥನ ತಂದೆಯಾಗಿ ಮನ್ಮಥನನ್ನು ಮೀರಿಸಿದ ಸುಂದರಾಂಗ. ನಮಾಮಿ ಕೃಷ್ಣನಾಗರಂ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಮನೋಜಗರ್ವಮೋಚನಂ ವಿಶಾಲಲೋಲಲೋಚನಂ ವಿಧೂತಗೋಪಮೋಚನಂ ನಮಾಮಿ ಪದ್ಮಲೋಚನಂ ಕರಾರವಿಂದಭೂಧರಂ ಸ್ಮಿತಾವಲೋಕಸುಂದರಂ ಮಹೇಂದ್ರಮಾನಧಾರಣಂ ನಮಾಮಿ ಕೃಷ್ಣವಾರಣಂ. ಮಹೇಂದ್ರಮಾನಧಾರಣಂ, ಇಂದ್ರ ಅವನೊಬ್ಬ ಪೆದ್ದ, ಅವನಿಗೆ ಜಂಭ, ಅವನಿಗೆ ಗರ್ವ, ಅವನು ಮದೋನ್ಮತ್ತ. ನೀನು ಯಾರು ಅಂತ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ಲದೇನೋ ಅವನು ಇಂದ್ರ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಲಿಲ್ಲ. ನೀನು ಇಂದ್ರ ಪೂಜೆಯನ್ನು ತಿರಸ್ಕಾರ ಮಾಡಿಬಿಟ್ಟು, ದೊಡ್ಡ ಸಂಕೇತ ಅದು. ಮುಂದೆ ನೀನು ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದೆ, ಇಂದ್ರ ಪೂಜೆ ಮುಖ್ಯವಲ್ಲ, ಇಂದ್ರಿಯಾತೀತವಾದ ಪೂಜೆ ಬಹಳ ಪ್ರಧಾನವಾದದ್ದು. ಇಂದ್ರ ಪೂಜೆ ಅಂದರೆ ಇಂದ್ರಿಯಗಳ ಪೂಜೆ, ಅದಲ್ಲ ನೀವು ಮಾಡಬೇಕಾದ್ದು. ನೀವು ಯಾವಾಗಲೂ ಗಿರಿಯ ತಪ್ಪಲಿನಲ್ಲಿ ಇರಬಾರದು, ಗಿರಿಯನ್ನು ಹತ್ತಬೇಕು. ಕೇವಲ ವೈದಿಕರಾಗಿರಬಾರದು, ವೇದಾಂತದ ಕಡೆಗೆ ಹೋಗಬೇಕು. ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಇರುವವರು ಹತ್ತಿ 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 ಗೌರೀಶಂಕರಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದನ್ನು ಸಾಂಕೇತಿಕವಾಗಿ ಹೇಳಿ ಗೋವರ್ಧನಗಿರಿಯನ್ನು ಎತ್ತಿಬಿಟ್ಟೆ. ಆ ಗೋವರ್ಧನಗಿರಿ, ಅದಕ್ಕೆ ಹೆಸರು ಬಂದಿದ್ದೇ ನೀನು ಎತ್ತಿದ್ದರಿಂದ, ಅದೊಂದು ಗಿರಿಯಾಗಿತ್ತು ಅಷ್ಟೇ. ಅದು ಗಿರಿಪೂಜೆಯನ್ನು ಮಾಡ್ರಿ ಅಂತ ಹೇಳಿದೆ ನೀನು. ಇಂದ್ರನಿಗೆ ನಿನ್ನ ಮೇಲೆ ಸಿಟ್ಟು ಬಂತು.
ನಿನ್ನ ಹಳ್ಳಿಗರನ್ನು ನಿನ್ನ ಹಳ್ಳಿಯನ್ನು ಕೊಚ್ಚಿ ಹಾಕಿಬಿಡ್ತೀನಿ ಅಂಥೇಳಿ ಮಳೆಯನ್ನು ಸುರಿಸಿಬಿಟ್ಟಿದ್ದ ಅವನು. ಅವರಿಗೆಲ್ಲ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಆ ಗೋವರ್ಧನಗಿರಿಯನ್ನು ಎತ್ತಿಬಿಟ್ಟಿದ್ದೆ ನೀನು. ಮಳೆ ಹೊಡೆದು ಏನೂ ಮಾಡಲಿಕ್ಕಾಗಲಿಲ್ಲ ಇಂದ್ರನಿಗೆ. ಆಮೇಲೆ ಅವನಿಗೆ ಗೊತ್ತಾಯಿತು ನೀನು ಶ್ರೀಕೃಷ್ಣ ಪರಮಾತ್ಮ, ವಿಷ್ಣು ಪರಬ್ರಹ್ಮಸ್ವರೂಪ ಅಂತ. ಆಮೇಲೆ ಅವನು ಬಂದು ನಿನಗೆ ಶರಣಾಗತನಾದ. ಮಹೇಂದ್ರಮಾನಧಾರಣಂ ನಮಾಮಿ ಕೃಷ್ಣವಾರಣಂ. ಆ ರೀತಿ ಆ ಇಂದ್ರನ ಗರ್ವ ಭಂಗ ಮಾಡಿದಂಥವನು ನೀನು ಕೃಷ್ಣ, ನಿನಗೆ ನಮಸ್ಕಾರ. ನೀವು ತುಂಬ ಸುಂದರಾಂಗ. ಮನೋಜ ಗರ್ವ ಮೋಚನಂ ವಿಶಾಲಲೋಲಲೋಚನ. ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಆ ಮನ್ಮಥನ ಗರ್ವವನ್ನು ಅಡಗಿಸಿಬಿಟ್ಟೆ ನೀನು. ನಿನ್ನ ಮಗನೇ ಇರಬಹುದವನು. ಅವನು ಮಹಾ ಜಂಬಗಾರನಾಗಿದ್ದ, ನಾನು ಮಹಾಸುಂದರ ಅಂತ ಇದ್ದ. ನಿಮ್ಮ ತಂದೆಯ ಸೌಂದರ್ಯದ ಮುಂದೆ ನಿಂದೇನಯ್ಯ ಅಂತ ಬೇರೆಯ ದೇವತೆಗಳೆಲ್ಲ ಹೇಳಿದರು ಅವನಿಗೆ. ಮನೋಜ ಗರ್ವ ಮೋಚನಂ ವಿಶಾಲಲೋಲಲೋಚನ. ಅಗಲವಾಗಿರತಕ್ಕಂಥ ಕಣ್ಣು ಹೊಂದಿರತಕ್ಕಂಥವನು. ವಿಧೂತ ಗೋಪಮೋಚನಂ ನಮಾಮಿ ಪದ್ಮಲೋಚನಂ. ವಿಧೂತ ಗೋಪಮೋಚನಂ. ನಿನ್ನ ಜೊತೆಗೆ ಇದ್ದಂಥ ಗೋಪ ಬಾಲಕರೆಲ್ಲ ಹಲವಾರು ಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದರು. ಅದನ್ನೆಲ್ಲ ನೀನು ನಿವಾರಣೆ ಮಾಡಿ. ಬರೀ ಅಂದಿನ ಗೋಪ ಬಾಲಕರೇನು ಬಂತು, ಕೃಷ್ಣನನ್ನು ನಂಬಿದ ಯಾವುದೇ ಒಬ್ಬ ಭಕ್ತನನ್ನು ಉದ್ಧಾರ ಮಾಡತಕ್ಕಂಥ ಸಂಕಲ್ಪ ಮಾಡಿದ್ದೀಯೇ ನೀನು. ವಿಧೂತ ಗೋಪಮೋಚನಂ ನಮಾಮಿ ಪದ್ಮಲೋಚನಂ. ಪದ್ಮ ಅಂದರೆ ಲಕ್ಷ್ಮಿಯು ಹೌದು. ಪದ್ಮಲೋಚನ ಲಕ್ಷ್ಮಿಯ ಸೌಂದರ್ಯವನ್ನು ಸದಾ, ಲಕ್ಷ್ಮಿಯ ಪ್ರತಿಮೆಯನ್ನು ಸದಾ, ಲಕ್ಷ್ಮಿಯನ್ನೇ ಸದಾ ಕಣ್ಣಲ್ಲಿ ತುಂಬಿಕೊಂಡಿರತಕ್ಕಂತಹ ಕಮಲದ ಕಣ್ಣಿನವನು ನೀನು. ಅಂತಹ ಮಹಾನುಭಾವನಾಗಿರ್ತಕ್ಕಂಥ ಶ್ರೀಕೃಷ್ಣನೇ, ಕರಾರವಿಂದ ಭೂಧರಂ, ಆ ಕಿರುಬೆಟ್ಟಿನ ಮೇಲೆ ನೀನು ಆ ಗಿರಿಯನ್ನೇ ಎತ್ತಿದ್ದೀಯೇ. ಸ್ಮಿತಾವಲೋಕ ಸುಂದರಂ, ನೀನು ಒಂದು ಹಸನ್ಮುಖ ನಿನ್ನದು, ಆ ಒಂದು ಮುಗುಳ್ನಗೆ ನಿನ್ನದು. ಆ ಕೇವಲ ಮಿದು ನಗೆಯಿಂದ ನೀನು ಇಡೀ ಪ್ರಪಂಚವನ್ನೇ ಜಯಿಸಿಬಿಟ್ಟಿದ್ದೀಯ. ಎಲ್ಲರೂ ನಿನ್ನ ಭಕ್ತರಾಗಿಬಿಟ್ಟಿದ್ದಾರೆ. ಹೀಗೆ ಭಗವತ್ಪಾದರು ಶ್ರೀಕೃಷ್ಣನ ಮಹಿಮೆಗಳನ್ನು ಹಾಡ್ತಾ 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 ಆ ಪ್ರತಿಮೆಯನ್ನು ತಂದು ನೂತನ ಜಾಗದಲ್ಲಿ ಇಟ್ಟರು ಏನು ಬಂತು, ಸ್ಥಾಪನೆ ಮಾಡಿ ಘೋಷವಾಗ್ತಾ ಇತ್ತು. ತತ್ಸಂಬಂಧಿಯಾಗಿರತಕ್ಕಂತಹ ಕಾರ್ಯಕ್ರಮಗಳೆಲ್ಲ ಆರಂಭವೂ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ಶ್ರೀಕೃಷ್ಣನ ಪುನಃ ಪ್ರತಿಷ್ಠಾಪನೆಯಾಯಿತು. ಮಹಾರಾಜನು ಬಂದಿದ್ದ, ಎಲ್ಲ ಕಾರ್ಯಗಳು ಆಯಿತು. ಬಾಲಯತಿಗೆ ಪ್ರಮಾಣ ಮಾಡಿ ಹೇಳಿದಾತ, ಇನ್ನೊಂದು ತಿಂಗಳಿನ ಒಳಗಾಗಿ ದೇವಸ್ಥಾನವನ್ನೆಲ್ಲ ನಾನು ಕಟ್ಟಿಸ್ತೀನಿ ಅಂತ. ಸಮಾಧಾನವಾಯ್ತೇನಪ್ಪ ಕೃಷ್ಣ ನಿಂಗೆ ಅಂತ ಕೇಳಿದೆ. ಮತ್ತೊಮ್ಮೆ ಕೃಷ್ಣನ ಮುಖದ ಮೇಲೆ ಮೆಲುನಗೆಯೊಂದು ಕಂಡಿತು. ಸರಿ, ಇನ್ನೂ ಅನುಮತಿಯನ್ನು ಕೊಡು ಅಂತ ಹೇಳಿ ಕೃಷ್ಣನ ಅನುಮತಿ, ಗ್ರಾಮಸ್ಥರ ಅನುಮತಿ, ಮಹಾರಾಜನ ಅನುಮತಿ, ಮಾತೆಯ ಅನುಮತಿ, ಎಲ್ಲರ ಅನುಮತಿಯನ್ನು ಪಡೆದು ತಾಯಿಯ ಹತ್ತಿರಕ್ಕೆ ಹೇಳಿದರು. ಹೋಗ್ತಾ ಇದ್ದೇನೆ, ಆದರೆ ನೀನು ನನ್ನ ಹತ್ತಿರ ಮಾತು ತೆಗೆದುಕೊಂಡಿದ್ದೀಯೇ, ನಾನು ಮತ್ತೊಮ್ಮೆ ಬರಬೇಕು, ಅದು ನಿನ್ನ ಬಯಕೆಯಾದ್ದರಿಂದ ಆ ವಾಕ್ಯವನ್ನೇ ಹೇಳಬೇಕು. ನಿನ್ನ ಅಂತ್ಯಕಾಲಕ್ಕೆ ನಾನು ಬರಬೇಕಾಗಿದೆ ಅಂತ, ಆದ್ದರಿಂದ ಹೋಗಿ ಬರುತ್ತೇನೆ ಅಂತ ಹೇಳಿ ಭಗವತ್ಪಾದರು ಹೊರಟರು. ಪುಟ್ಟ ಹುಡುಗ, ಪುಟಾಣಿ ಹುಡುಗಿ, ಕೇವಲ 8 ವರ್ಷದ ಹುಡುಗ.
ಕಾವ್ಯರ್ಷಿ ರತ್ನಾಕರ ಭಟ್ಟರು ಬರೀತಾರೆ, 8 ವರ್ಷದ ಬಾಲಶಂಕರನೆಂಟು ಸಿದ್ಧಿಗಳಿಂದ ಶೋಭಿಸುತ್ತೆಂಟು ಪರಮೈಶ್ವರ್ಯದಿಂ ಸಂಪನ್ನನಾಗುತ್ತಲೀ ಅಂಟು ತಂಟೆಯ ಮೀರಿ ಬೊಮ್ಮನ ನಂಟಿನಲ್ಲಿ ಸಾಕ್ಷಾತ್ತುತ ಶ್ರೀಕಂಠನ ಮಹತೇಜದಿಂದಲಿ ತೊಳಗಿ ಬೆಳಗಿದನು. ಮಹತೇಜದಿಂದಲಿ ತೊಳಗಿ ಬೆಳಗಿದನು. 8 ವರ್ಷದ ಬಾಲಕ, ಕೇವಲ 8 ವರ್ಷ, 8 ಸಿದ್ಧಿಗಳಿಂದ ಶೋಭಿಸುತ್ತ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶತ್ವಂ ಅಂತ 8 ಸಿದ್ಧಿಗಳು. ಅಣಿಮಾ ಪ್ರಾಣಿಯಾಗತಕ್ಕಂಥದ್ದು, ಸೂಕ್ಷ್ಮವಾಗಿ. ಮಹಿಮಾ ದೊಡ್ಡದಾಗತಕ್ಕಂಥದ್ದು. ಗರಿಮಾ ಬೆಟ್ಟದಷ್ಟು ಭಾರ ಆಗತಕ್ಕಂಥದ್ದು. ಲಘಿಮಾ ಎಲೆಯಂತೆ ಹಗುರವಾಗತಕ್ಕಂಥದ್ದು. ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶತ್ವಂ, ಬಯಸಿದ್ದನ್ನು ಗಳಿಸ್ತಕ್ಕಂಥದ್ದು, ಸಿಗತಕ್ಕಂಥದ್ದು, ಆಶಿಸ್ತಕ್ಕಂಥದ್ದು, ಎಲ್ಲದರ ಮೇಲೂ ಈಶತ್ವವನ್ನು ಸ್ಥಾಪಿಸೋದು, ವಶತ್ವ ವಶಪಡಿಸಿಕೊಳ್ಳುವುದು. ಇದನ್ನು 8 ಸಿದ್ಧಿಗಳು ಅಂತ. ಅಷ್ಟಸಿದ್ಧಿಗಳಿಂದ ಶೋಭಿಸುತ್ತ 8 ಪರಮೈಶ್ವರ್ಯದಿಂ ಸಂಪನ್ನನಾಗುತ್ತಲೀ. 8 ಐಶ್ವರ್ಯಗಳಿಂದ ಕೂಡಿದ್ದಾರೆ ಭಗವತ್ಪಾದರು. ಇದೊಂದು ಬಹಳ ವಿಚಿತ್ರವಾಗಿರತಕ್ಕಂಥ ಹೇಳಿಕೆ. ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾರ್ರೀ. ಅಷ್ಟೈಶ್ವರ್ಯಗಳು ಅಂದರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ ಅಂದರೆ ವಾಹನಲಕ್ಷ್ಮಿ ಅಂತ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಇದನ್ನು ಅಷ್ಟೈಶ್ವರ್ಯಗಳು ಅಂತ ಕರೀತಾರೆ. ರಾಜ್ಯಲಕ್ಷ್ಮಿ ತಗೊಂಡವ್ರಿಗೆ ಏನಾಗಬೇಕಾಗಿದೆ, ಸಂತಾನಲಕ್ಷ್ಮಿ ತಗೊಂಡು ಏನಾಗಬೇಕಾಗಿದೆ, ವಾಹನ ಲಕ್ಷ್ಮಿ ಎಲ್ಲಿದೆ, ರಾಜರು ಕೊಟ್ಟರು ಮೇನೆಯನ್ನೇ ಬೇಡ ಅಂತ ಹೇಳಿಬಿಟ್ರು. ಅವರಿಗೆ ಸಂಬಂಧಪಟ್ಟಿದ್ದು ಕೇವಲ ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಆದಿಲಕ್ಷ್ಮಿ. 4 ಲಕ್ಷ್ಮಿಯರ ಪ್ರಭಾವ ಇದೆ. ಧೈರ್ಯ ಇದ್ದೇ ಇದೆ. ಏಕಾಂಗ ಸಾಹಸಿಯಾಗಿ ಹೊರಟಿದ್ದಾರೆ ವಿಜಯ ಮಾಡಲಿಕ್ಕೆ, ಸಿದ್ಧಾಂತ ಸ್ಥಾಪನೆಗೆ. ಅದೇ ಧೈರ್ಯ ವಿಜಯಲಕ್ಷ್ಮಿ. ವಿದ್ಯಾಲಕ್ಷ್ಮಿ ಒಲ್ದಿದ್ದಾಳಾಗಲೇನೆ. ಆದಿಲಕ್ಷ್ಮಿ ಅಂದರೆ ಮುಕ್ತಿಲಕ್ಷ್ಮಿ. ಇಷ್ಟೆಲ್ಲ ಇದ್ದರೂ ರತ್ನಾಕರ ಭಟ್ಟರು ಹೇಳ್ತಾರೆ, ಈ ರೀತಿ ಲಕ್ಷ್ಮಿ ಇದ್ದಾಳಲ್ಲಪ್ಪ, ಅಂಟು ತಂಟೆಯ ಮೀರಿ ಬೊಮ್ಮನ ನಂಟಿನಲಿ ಸಾಕ್ಷಾತ್ತುತ ಶ್ರೀಕಂಠನ ಮಹತೇಜದಿಂದಲಿ. ಶ್ರೀಕಂಠನ ಮಹತೇಜದಿಂದಲಿ ತೊಳಗಿ ಬೆಳಗಿದನು. ಈ ಯಾವ ನಂಟು ಇಲ್ಲಪ್ಪ ಭಗವತ್ಪಾದರಿಗೆ. ಅಂಟು ತಂಟೆಯ ಮೀರಿ ಯಾವ ಲಕ್ಷ್ಮಿಯ ಸಹವಾಸವೂ ನನಗೆ ಇಲ್ಲ. ನನಗಿರತಕ್ಕಂಥದ್ದು ಮೋಕ್ಷಲಕ್ಷ್ಮಿ ಒಂದೇ. ಮೋಕ್ಷಲಕ್ಷ್ಮಿ ಅಂದರೆ ಅದು ಪರಬ್ರಹ್ಮನ್. ಅಂಟು ತಂಟೆಯ ಮೀರಿ ಬೊಮ್ಮನ ನಂಟಿನಲಿ. ಆ ಪರಬ್ರಹ್ಮ ಸಂಬಂಧ ಮಾತ್ರ
ಮಾತ್ರ ತನ್ನ ಕಣ್ಣ ಮುಂದೆ ಇಟ್ಟುಕೊಂಡು ಸಾಕ್ಷಾತ್ತುತ ಶ್ರೀಕಂಠನಾಮಹತೇಜದಿಂದಲಿ, ಶ್ರೀಕಂಠ ವಾಸ್ತವಾಗಿ ವಿಷಕಂಠ ಅಲ್ಲಲ್ಲಲ್ಲ, ಅದು ಶ್ರೀಕಂಠ. ಸಮಸ್ತ ಜನಕ್ಕೆ ದೇವತೆಗಳಿಗೆ ಬಂದಿದ್ದಂತಹ ವಿಷಬಾಧೆಯನ್ನು ಪರಿಹಾರ ಮಾಡಿ ಅವರಿಗೆ ಮಂಗಳವನ್ನು ಕೊಟ್ಟು ತಾನು ಕಂಠದಲ್ಲಿ ಧರಿಸಿದರೂ ಅದು ಶ್ರೀಕಂಠನಾದ. ಅಂದರೆ ಜಗತ್ತಿಗೆ ಬಂದಿದ್ದಂಥ ಅಜ್ಞಾನವನ್ನು ಪರಿಹಾರ ಮಾಡಲಿಕ್ಕಾಗಿ ಸೂರ್ಯನಂತೆ ಹೊರಟಿದ್ದಾರೆ ಭಗವತ್ಪಾದರು ಅನ್ನತಕ್ಕಂಥದ್ದನ್ನು ಕವಿರತ್ನಾಕರ ಭಟ್ರು ಘೋಷಿಸ್ತಾ ಇದ್ದಾರೆ. ತೊಳಗಿ ಬೆಳಗಿದನು, ಬೆಳಗಿದ, ಬೆಳಕನ್ನು ಕೊಟ್ಟ, ಪ್ರಕಾಶವನ್ನು ನೀಡಿದ, ಕಾಂತಿಯನ್ನು ಕೊಟ್ಟ, ನೂತನ ಮಾರ್ಗಕ್ಕಾಗಿ ಒಂದು ದಿವ್ಯ ಪಥವನ್ನು ಸ್ಥಾಪನೆ ಮಾಡಲಿಕ್ಕೆ ಭಗವತ್ಪಾದರು ಹೊರಟಿದ್ದಾರೆ. ಭಗವತ್ಪಾದರು ಹೊರಟರು, ಹೊರಟೇ ಬಿಟ್ಟರು, ಧೀರರಾಗಿ ಹೊರಟರು, ಪಾಂಥರಾಗಿದ್ದಾರೆ. ಆ ಪಥಿಕರು ನಡೀತಾ 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 ಹಲವಾರು ದಿವಸಗಳು ಕಳೆದು ಒಂದು ಊರಿಗೆ ಬಂದಿದ್ದರು. ಊರಿನ ಹೊರಭಾಗಕ್ಕೆ ಬಂದಿದ್ದಾರೆ. ದಾರಿಯಲ್ಲಿ ಇದ್ದಂಥ ಪರ್ವತಗಳು, ದಾರಿಯಲ್ಲಿ ಇದ್ದಂಥ ನದಿಗಳು, ದಾರಿಯಲ್ಲಿ ಇದ್ದಂಥ ಕಾಡುಗಳು, ಇವುಗಳನ್ನೆಲ್ಲ ಕಾಲ್ನಡಿಗೆಯಲ್ಲಿ ನಡೆದುಕೊಂಡ ಆ ವಟುವು ಒಂದು ಊರಿನ ಹೊರ ಪ್ರದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಕಲ್ಲಿನ ಚಪ್ಪಟಿಯ ಮುಂದೆ ಕುಳಿತು ಅದೇನೋ ಶುದ್ಧಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಓದುತ್ತಾ ಇದ್ದಾರೆ. ತಲೆ ಎತ್ತಿ ನೋಡಿದರು, ಓಹ್, ತೇಜಸ್ವಿಯಾದಂಥ ಒಬ್ಬ ಬಾಲಕ. ಆ ಬಾಲಕನನ್ನು ನೋಡಿ ಅಪ್ರಯತ್ನಿತವಾಗಿ ನಮಸ್ಕಾರ. ಬಾಲಕನು ನಮಸ್ಕಾರ. ಯಾರು ನೀವು? ಶಂಕರ ಅಂತ. ಇಲ್ಲಿಂದ ಬರ್ತಾ ಇದ್ದೆ, ಕೇರಳದ ಕಾಲಟಿಯಿಂದ ಬರ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದ್ದೆ? ನಾನು ನರ್ಮದಾ ನದಿ ಕಡೆಗೆ ಹೋಗ್ತಾ ಇದ್ದೇನೆ, ಮಹಾರಾಷ್ಟ್ರದ ಮಧ್ಯಕ್ಕೆ ಹೋಗ್ತಾ ಇದ್ದೇನೆ. ಹೌದು, ನೀವು ಯಾರು? ನಿಮ್ಮ ಹೆಸರು? ನನ್ನ ಹೆಸರು ಶಿವಶಂಕರ ಶಾಸ್ತ್ರಿ ಅಂತ. ಏನು ಈ ಕಲ್ಲಿನ ಮುಂದೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ? ಶಿವಶಂಕರ ಶಾಸ್ತ್ರಿಗಳು ಏನು ಹೇಳಿದರು ಅನ್ನುವುದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ನಮಸ್ಕಾರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.